ಸರ್ ಈಗಿನ ಒಂದು ಯು ಐ ಜಗತ್ತು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ಯು ಐ ವರ್ಲ್ಡ್ ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇದು ಕೂಡ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಸಿನಿಮಾನ ಇದು. ಈ ಡೆಫಿನೆಟಾಗಿ ಬುದ್ಧಿವಂತರಿಗೆ ಮಾತ್ರ. ಉಪ್ಪಿ ಸರ್ ಆಡಿಯನ್ಸ್ ಅಂದಮೇಲೆ ಅವ್ರ ದಡ್ರು ಅಲ್ವೇ ಅಲ್ಲ. ಉಪ್ಪಿ ಸರ್ ಆಡಿಯನ್ಸು ಉಪ್ಪಿ ಸರ್ಗೆ ತಕ್ಕಂತೆಯೇ ಅವರೂ ಬುದ್ಧಿವಂತರೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಆಡಿಯನ್ಸು ಅತಿ ಬುದ್ಧಿವಂತೆ ಆಗಿಬಿಟ್ಟಿದೆ. ಸೊ ಯಾಕಂದರೆ ಅಷ್ಟೊಂದು ಎಕ್ಸ್ಪೋಜರ್ ಇದೆ ಸಿನಿಮಾಗೆ. ಹಲವಾರು ಇಂಗ್ಲೀಷ್ ಮೂವೀಸ್ ನೋಡ್ತಿದ್ದಾರೆ, ಇವತ್ತು ಕೊರಿಯನ್ ಮೂವೀಸ್ ನೋಡ್ತಿದ್ದಾರೆ, ಅದು ಕಡೆ ಪಾಕಿಸ್ತಾನಿ ಡ್ರಾಮಾಸ್ ಆಗ್ಬೋದು ಅದನ್ನು ನೋಡ್ತಿದ್ದಾರೆ. ಸೊ ಇದ್ರದ್ದೆಲ್ಲ ಮಧ್ಯದಲ್ಲಿ ನಾವೊಂದು ಹೊಸ ಚಿತ್ರ ತೊಗೊಂಬರ್ಬೇಕು, ಭಿನ್ನ ಚಿತ್ರ ತೊಗೊಂಬರ್ಬೇಕು. ಅದರಲ್ಲಿ ಉಪ್ಪಿ ಸರ್ ಥಾಟ್ ಪ್ರಾಸೆಸ್ಸೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಅದರಲ್ಲಿ ಎಷ್ಟೊಂದು ಹಲವಾರು ಲೇಯರ್ಸ್ ಆಫ್ ಮೆಸೇಜಸ್ ಇರಬೇಕು. ಸೊ ಅದೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪ್ಪಿ ಸರ್. ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ. ಸೊ ಉಪ್ಪಿ ಸರು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರು ಶ್ರಮ ಮಾತ್ರ ಇದರಲ್ಲಿ ತುಂಬಾ ಎದ್ದು ಕಾಣಿಸುತ್ತೆ ನಿಮಗೆ. ಸೊ ಈ ಸತಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಸರ್ ಯು ಐ ಯಾವ ಜಾನರ್ಗೆ ಸಲ್ಲುವಂಥ ಸಿನಿಮಾ ಆಗುತ್ತೆ? ಯಾಕೆಂದರೆ ಇಲ್ಲಿ ತನಕ ನೋಡಿರೋ ಕಂಟೆಂಟ್ಗಳು ಒಂದೊಂದು ನೋಡಿದ್ರೆ ಒಂದೊಂದು ಥರದ ತಲೆನಲ್ಲಿ ಕತೆ ನಮಗೆ ನಾವೇ ಹುಟ್ಟಿಸ್ತಾ ಇದ್ದೀವಿ. ಅಂದರೆ ಜನಗಳಿಗೆ ಆ ಥರದೊಂದು ಥಾಟ್ ಕ್ರಿಯೇಟ್ ಆಗಿದೆ. ಒಂದು ಲುಕ್ಕನ್ನು ನೋಡಿದಾಗ ಇದ್ಯಾವುದೋ ಕಲ್ಕಿ ಅವತಾರ ಇರ್ಬೋದು ಅಥವಾ ಮೈಥಾಲಜಿ ಏನಾದರೂ ಟಚ್ ಮಾಡ್ತಿರ್ಬೋದು ಅಂತ. ನಿಜಕ್ಕೂ ಯಾವ ಥರದ ಸಿನಿಮಾ ಸರ್, ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಇದು? ಆ್ಯಕ್ಚುಲಿ ಉಪ್ಪಿ ಸರ್ ಸಿನಿಮಾಗಳಲ್ಲಿ ಒಂದು ಹಂತದವರೆಗೂ ಒಂದು ಜಾನರ್ ಅಂತ ಹೇಳ್ಬೋದಾಗಿತ್ತು. ಎಕ್ಸಾಂಪಲ್ ಒಂದು ಉಷ್ ಆಗಲಿ ಒಂದು ಜಾನರ್ ಇತ್ತು, ಓಮ್ ಆಗಲಿ ಒಂದು ಜಾನರ್ ಇತ್ತು. ಬಟ್ ಬಂದ ಮೇಲೆ ಉಪ್ಪಿ ಸರ್ ಯಾವುದು ಜಾನರೇ ಇಟ್ಟಿಲ್ಲ. ಅಂದರೆ ಈ ಚಿತ್ರನೂ ಅದೇ ಥರನೇ ಯಾವುದು ಜಾನರ್, ಈ ಒಂದು ಜಾನರ್ ಅಂತ ಹೇಳಿ ಒಂದು ಲೈನಲ್ಲಿ ಡಿಫೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಫಿಲ್ಮ್ ಸ್ಕೂಲಲ್ಲಿ ಓದಿನೂ ನನಗೆ ಇದ್ರ ಜಾನರ್ ಡಿಫೈನ್ ಮಾಡೋಕ್ಕಾಗ್ತಾಯಿಲ್ಲ ಇವತ್ತವರೆಗೂ. ಸೊ ಆ ಥರ ಇರುವಾಗ ದಿಸ್ ಈಸ್ ದ ಫ್ಯಾಕ್ಟ್. ಈ ಯು ಐ ಅನ್ನೋ ಮೂವಿನ ಇಟ್ಸ್ ಕಂಪ್ಲೀಟ್ಲಿ ವಿತೌಟ್ ಅ ಜಾನರ್. ಉಪ್ಪಿ ಸರ್ ಇಸ್ ಡಿಫೈನ್ಡ್ ಹೀಸ್ ಓನ್ ಜಾನರ್. ಇದರಲ್ಲಿ ಹೇಳಬೇಕು ಅಂದರೆ ಅವ್ರದ್ದೇ ಓನ್ ಜಾನರ್ ಅವ್ರು ಬರ್ಕೊಂಡಿದ್ದಾರೆ ಇದರಲ್ಲಿ. ಆ್ಯಂಡ್ ಪೀಪಲ್ ವಿಲ್ ಬಿ ಎಂಟರ್ಟೈನ್ಡ್, ಅದು ಮಾತ್ರ ಗ್ಯಾರಂಟೀಡ್. ಹಿಸ್ಟರಿನ ಅಥವಾ ಮೈಥಾಲಜಿನ? ಯಾಕಂದರೆ ಕಲ್ಕಿ ಈ ಥರದೊಂದು ಲುಕ್ನಲ್ಲಿ ಕಾಣಿಸ್ಕೋಬೋದು ಅಂತ ಒಂದಷ್ಟು ನಿರೀಕ್ಷೆಗಳು ಇದೆ. ಬಟ್ ಬೇರೆಯೇ ಇದೆ. ಅಂದರೆ ಇಟ್ಸ್ ನಾಟ್ ಮೈಥಾಲಜಿ, ಇಟ್ ಈಸ್ ನಾಟ್ ಹಿಸ್ಟ್ರಿ, ಇಟ್ ಈಸ್ ಉಪ್ಪಿ ಸರ್ಸ್ ವರ್ಲ್ಡ್. ವರ್ಲ್ಡ್ ಆಫ್ ಯು ಐ ಬಂದ್ಬಿಟ್ಟು ಉಪ್ಪಿ ಸರ್ಸ್ ಬ್ರೈನ್ ಚೈಲ್ಡ್. ಉಪ್ಪಿ ಸರ್ಸ್ lived it and ಉಪ್ಪಿ ಸರ್ಸ್ ಮೇಡ್ ಇಟ್. ಆ್ಯಂಡ್ ಆಡಿಯನ್ಸ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೆ. ಅಷ್ಟು ತುಂಬ ಚೆನ್ನಾಗಿದೆ. ಉಪ್ಪಿ ಸರ್ ಸಮಯ ಕೊಟ್ಕೊಂಡು ಬಂದಾಗಲೆಲ್ಲ ತುಂಬ ದೊಡ್ಡ ಹಿಟ್ಗಳನ್ನ ಕೊಟ್ಟಿರೋದು. ಈಗ ಉಪೇಂದ್ರ ಆದ ನಂತರದಲ್ಲಿ ಸೂಪರ್ ಮಾಡಿದಾಗ 10 ವರ್ಷದ ಗ್ಯಾಪ್, ಅದು ಬಹುದೊಡ್ಡ ಹಿಟ್ ಆಯ್ತು ಅದು ಆ ಸಿನಿಮಾ. ಈಗ ಅಗೇನ್ ಒಂದು 8 years ಆಲ್ಮೋಸ್ಟ್. ಸೊ ಅವಾಗ ಬರ್ತಿರೋದ್ರಿಂದ ಯಾವ ರೀತಿಯ ಒಂದು ತಯಾರಿ, ಯಾವ ರೀತಿಯ ಒಂದು ಸಿದ್ಧತೆ ಈ ಸಿನಿಮಾಗೋಸ್ಕರ ಮಾಡ್ಕೊಂಡು ಬಂದಿದ್ದಾರೆ? ಉಪ್ಪಿ ಸರ್ದು ಕ್ರಿಸ್ಟಲ್ ಕ್ಲಾರಿಟಿ ಇತ್ತು ಉಪ್ಪಿ ಸರ್ಗೆ. ಅಂದರೆ ಫಸ್ಟ್ ದಿನ ನಮಗೆ, ಅಂದರೆ ತುಂಬ ಕೆಲವ್ರಿಗೆ ಉಪ್ಪಿ ಸರ್ ಕತೆ ಹೇಳೋದು, ಅದರಲ್ಲಿ ನಾನು ಶ್ರೀಕಾಂತ್ ಸರು ಎಲ್ಲ ಇದ್ವಿ. ನಮಗೆ ಹೇಳಿದಾಗ ತುಂಬ ಕ್ಲಾರಿಟಿ ಇತ್ತು ಉಪ್ಪಿ ಸರ್ಗೆ. ಎಕ್ಸಾಕ್ಟಾಗಿ ಇದನ್ನೇ ನಾನು ಮಾಡ್ತೀನಿ, ಇದು ಕತೆ ಅಂತ. ಆ ಕತೆ ಕೇಳಿದಾಗಲೇ ನಮಗೆ ಇದು ಡೆಫಿನೆಟಾಗಿ ಇದು ಬರೀ ಒಂದು ಲ್ಯಾಂಗ್ವೇಜ್ಗಲ್ಲ ಸೀಮಿತ, ಇದು ಕರೆಕ್ಟಾಗಿ ಪ್ಯಾನ್ ಇಂಡಿಯಾ ಅಲ್ಲ, ಇನ್ಫ್ಯಾಕ್ಟ್ ಇಂಟರ್ನ್ಯಾಷ್ನಲಿ ತೊಗೊಂಡೋಗ್ಬೇಕು ಅಂತಲೇ ನಾವು ಆವತ್ತೇ ಡಿಸೈಡ್ ಮಾಡಿದ್ವಿ. ನಾವೇನು ಓಕೆ ಇವತ್ತಿನ ದಿನ ಮಾರ್ಕೆಟ್ ದೊಡ್ಡದು, ಮಾರ್ಕೆಟ್ ಚಿಕ್ಕದು ಅದನ್ನೆಲ್ಲ ನಾವೇನು ನೋಡೇ ಇಲ್ಲ. ನಾವು ನೋಡಿದ್ದು ಈ ಕಥೆನ ವರ್ಲ್ಡ್ ವೈಡ್ ಆಡಿಯನ್ಸ್ ನೋಡಿದ್ರೆ ಹೆಂಗಿರುತ್ತೆ, ನಾಟ್ ಜಸ್ಟ್ ಇಂಡಿಯಾ, ವರ್ಲ್ಡ್ ವೈಡ್ ನೋಡಿದ್ರೆ ಹೆಂಗಿರುತ್ತೆ, ನಾವು ಆ ಥಿಂಕಿಂಗ್ ಮೇಲೆ ಹೋಗಿದ್ದು. ಅದೇ ಥರನೇ ನಮ್ಮದು ಇವಾಗ ಲ್ಯಾಂಗ್ವೇಜಸ್ ಎಲ್ಲ ಬರ್ತಿದೆ, ಡಬ್ಬಿಂಗ್ಸು. ನಾವು ಎಷ್ಟು ಲ್ಯಾಂಗ್ವೇಜ್ ಮಾಡ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ಟೀಸರ್ ಬಿಟ್ಟಾಗ. ಸೊ ಅದಿದೆ. ಬಟ್ ಅವ್ರ ಕತೆ, ಅವ್ರ ಸಿದ್ಧತೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಅವರು ಪ್ರತಿಯೊಂದು ಲಾಸ್ಟ್ ಮಿನಿಟ್ವರೆಗೂ ಅದನ್ನು ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ. ಆ ಥರ ಒಂಥರ ಈ ಕೆತ್ತನೆ ಮಾಡ್ತಾರಲ್ಲ ಶಿಲ್ಪಿ, ಆ ಥರ ಅವರು ಎಕ್ಸಾಕ್ಟಾಗಿ ವಿ ಆರ್ ವೆರಿ ಥ್ರಿಲ್ಡ್. ಅಂದರೆ ನಾವು ತುಂಬ ಕಲ್ತಿದ್ದೀನಿ, ನಾನಂತೂ ತುಂಬ ಕಲ್ತಿದ್ದೀನಿ ಅವ್ರ ಹತ್ರದಿಂದ. ಈ ಒಂದು ಯು ಐ ಜರ್ನಿನಲ್ಲೇ ನಾನು ಫಿಲ್ಮ್ ಸ್ಕೂಲಲ್ಲಿ ಕಲ್ತಿಲ್ಲದೆ ಇರೋದು ಅವ್ರ ಹತ್ರ ಕಲ್ತಿದ್ದೀನಿ. ಸೊ
ಅದು ಆಲ್ ಕ್ರೆಡಿಟ್ ಗೋಸ್ ಟು ಉಪ್ಪಿ ಸರ್. ಅದರಲ್ಲಿ ಅವ್ರ ಟೀಮಲ್ಲಿದ್ದು ಕೆಲಸ ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್, ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸು. ಒಂಥರ ಅವರು ವಾಕಿಂಗ್ ಸ್ಕೂಲ್ ಇದ್ದಂಗೆ. ಬಟ್ ಅದೆಲ್ಲ ತುಂಬ ಚೆನ್ನಾಗಿದೆ, ಅವ್ರ ಸಿದ್ಧತೆಯೂ ತುಂಬ ಚೆನ್ನಾಗಿದೆ ಈ ಸತಿ. ಬಟ್ ಅವ್ರಿಗೆ ಒಂದು VFX ಒಂದು ಸಪೋರ್ಟ್ ಬೇಕಿತ್ತು. ಅದನ್ನು ನಾನು ಮತ್ತು ನಮ್ಮ VFX ಸೂಪರ್ವೈಸರ್ ನಿರ್ಮಲ್ ಅಂತಿದ್ದಾರೆ, ಅವರು ಮತ್ತು ನಮ್ಮ VFX ಡಿಪಾರ್ಟ್ಮೆಂಟ್ಸ್ ಇರೋ ಎಲ್ಲ ಕಂಪನೀಸು, ಇವಾಗ ನಮ್ಮ ನಿರ್ಮಲ್ದು ರೇಡಿಯನ್ಸ್ ಅಂತ, ಅದಲ್ಲದೆ ಇನ್ನೊಂದು ಕಂಪ್ನಿ ಯೂನಿಫೈ ಅಂತ, ಆ ಥರ ಹಲವಾರು ಕಂಪ್ನೀಸು ಇದ್ದಾವೆ. ನಾನು ಹೇಳ್ದಂಗೆ ನಿಮಗೆ ವ್ಯಾಂಕೂವರಲ್ಲಿ ನಡೀತಿದೆ, ಅಮೇರಿಕನಲ್ಲಿ ನಡೀತಿದೆ. ಸೊ ಇದ್ರ ಕೆಲಸ ತುಂಬ ಜಾಸ್ತಿ ಇದೆ, ಅಂದರೆ VFX ಅನ್ನೋದು ತುಂಬ ಜಾಸ್ತಿ ಇದೆ. ಬಟ್ ಅದು ಕತೆಗೆ ಬೇಕು, ಅಂದರೆ ಉಪ್ಪಿ ಸರ್ ಕ್ರಿಯೇಟ್ ಮಾಡಿರೋ ವರ್ಲ್ಡಿಗೆ ಬೇಕದು, ಅದನ್ನು ನಾವು ಮಾಡ್ತಿದ್ವಿ.